ಪ್ರತಿಯೊಬ್ರು ಒಂದ್ ಸೀರೆ ತಗೊಂಡ್ರೆ 1,000 ರೂಪಾಯಿ ಸೀರೆ ತಗೊಂಡ್ರೆ ಒಂದ್ 500 ರೂಪಾಯಿ ವರ್ಕ್ ಮಾಡ್ಸೋದು ಕಾನ್ಸೆಪ್ಟ್ ಆಗ್ಬಿಟ್ಟಿದೆ ಈಗ. ಆ ಅದನ್ನ ಒಂದ್ ಮಿಷನ್ ಹಾಕೊಂಡೆ ನಾನು. ಸ್ಟಾರ್ಟಿಂಗ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದೆ 6 ಮಂತ್ಸ್ ಬ್ಯಾಕ್ ಒಂದ್ ಮಿಷನ್ ಹಾಕೊಂಡೆ. ಬಟ್ ಅದು ನನಗೆ ಸಕ್ಸಸ್ ಆಯ್ತು. ಈಗ 1 ಮಂತ್ ಬ್ಯಾಕ್ ಮತ್ತೆ ಇನ್ನೊಂದ್ ಮಿಷನ್ ಹಾಕೊಂಡೆ ಸರ್. ನನ್ಗೆ ಅಲ್ಲಿ ನಿಮ್ದು ಇನ್ಸ್ಪಿರೇಷನ್ ಏನಂದ್ರೆ, ಒಂದೇ ರೂಟ್ ಅಲ್ಲಿ ಯಾವತ್ತೂ ಹೋಗ್ಬಾರ್ದು. ನಮ್ ರೂಟ್ ಅಲ್ಲಿ ಏನಿರುತ್ತೋ ಇನ್ನೇನ ಜಾಯಿನ್ ಮಾಡ್ಕೋಬಹುದು, ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಸರ್. ಓಕೆ ಸರ್ ನಾನು ಸುಮ್ಮನೆ ಹಿಂಗೆ ಫೇಸ್ಬುಕ್ ಅಲ್ಲಿ ನೋಡೋವಾಗ ನಿಮ್ದೊಂದು ಕ್ಲಾಸ್ ಅಟೆಂಡ್ ಮಾಡಿದೆ. ಬಿಸ್ನೆಸ್ ಟೆಕ್. ನಾವು ಆಕ್ಚುಲಿ ಯಾವುದೋ ಒಂದು ಸುಮ್ಮನೆ ಬಟ್ಟೆ ಅಂಗಡಿ ಇಟ್ಟಿದೀನಿ, ವ್ಯಾಪಾರ ಮಾಡ್ಬೇಕು ಅಷ್ಟೇ ಕಾನ್ಸೆಪ್ಟ್. ಏನೋ ಒಂದ್ ಅರೆ ನಿಮ್ ನೋಡಿದಾಗ ಯಾಕೆ ಬೆಳಿಬೇಕು, ಏನ್ ಮಾಡ್ಬೋದು ಅನ್ನೋದನ್ನ ನಿಮ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದಾಗ್ಲೇ, ಮತ್ತೆ ಈ ಲೇಬರ್ಸ್ ನ ಹೆಂಗ್ ಮೇಂಟೈನ್ ಮಾಡೋದು, ಬಾರ್ಗೇನಿಂಗ್ ಹೆಂಗ್ ಮೇಂಟೈನ್ ಮಾಡೋದು, ಮತ್ತೆ ಫೈನಾನ್ಷಿಯಲಿ ನೀವ್ ಒಂದ್ಸಲಿ ಹೇಳಿದ್ರಿ, ನಾವು ಏನಂದ್ರೆ ಎಲ್ಲ ನಾವು ಬಂದಿದ್ದನ್ನೆಲ್ಲ ಇನ್ನೊಂದ್ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಇಲ್ಲಿ ಬರ್ಡನ್ ಆಗುತ್ತೆ. ಯಾವ ರೀತಿ ನಾವು ಪ್ಲಾನ್ ಮಾಡ್ಕೋಬೇಕು, ಯಾವ್ದನ್ನ ಅದೆಲ್ಲ ನಿಮ್ ಕ್ಲಾಸ್ ಒಂದೇ ಕ್ಲಾಸ್ ಅಲ್ಲಿ ನಾನು ಅಟೆಂಡ್ ಮಾಡಿದ್ದು. ನಾನು ಅದುವರೆಗೂ ಕಸ್ಟಮರ್ಸ್ ಒಂದು ಫೋನ್ ನಂಬರ್ ತಗೊಳ್ಳೋದಾಗ್ಲಿ, ಇಲ್ಲ ಅವ್ರದ್ದು ಏನಾದ್ರು ಏನ್ ಬೇಕು ಅವ್ರ ಒಪಿನಿಯನ್ ತಿಳ್ಕೊಳ್ಳೋದು ಏನು ಮಾಡ್ತಾ ಇಲ್ಲ. ನಾನು ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ ನೆಕ್ಸ್ಟ್ ಡೇ ಇಂದ ಶುರು ಮಾಡಿದ್ದೆ ಅದು. ಕಸ್ಟಮರ್ಸ್ ಫೋನ್ ನಂಬರ್ ಕಲೆಕ್ಟ್ ಮಾಡೋದು, ಅವ್ರಿಗೆ ಏನೇನು ಬೇಕನ್ಸುತ್ತೆ ಫ್ಯೂಚರ್ ಅಲ್ಲಿ ಅದನ್ನೆಲ್ಲ ಅವರಿಂದನೇ ಕೇಳೋದು, ತಂದ್ಕೊಡೋದು, ಅವನ್ನೆಲ್ಲ ಆಡ್ ಮಾಡ್ಕೋತಾ ಬಂದೆ ಸರ್. BTA ಜಾಯಿನ್ ಆದ್ರೆ ತುಂಬಾನೇ ಬೆಳಿಬೋದು, ಅದಂತೂ ನಿಜ. ಮತ್ತೆ BTA ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ನಾವು ಅವರು ಫಾಲೋ ಅಪ್ ಮಾಡೋದ್ಕಿಂತ ಅವರೇ ನಮ್ಗೆ ಫಾಲೋ ಅಪ್ ಮಾಡೋದು ಜಾಸ್ತಿ. ಸರ್ ಟೀಮ್ ಎಲ್ಲ ಅಷ್ಟೇ ಫೋನ್ ಮಾಡ್ತಾರೆ, ಕಾಲ್ ಮಾಡ್ತಿರ್ತಾರೆ, ಹೆಂಗ್ ಮಾಡ್ಬೋದು, ಯಾವ್ದು ಇದಿದೆ, ಯಾವ ತರ ಪ್ರತಿಯೊಂದು ಅವರೇ ಗೈಡೆನ್ಸ್ ಕೊಡ್ತಾರೆ ಸರ್. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವು ಅವ್ರು ಹೇಳೋದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ 100% 200% ಬೆಳಿಬೋದು ಸರ್. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಸಂಚಿಕೆ, ನಮ್ಮ ಯಶಸ್ಸಿನ ಉದ್ಯಮಿಯ ಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ. ನಮ್ಮ BTA ಸಿಲ್ವರ್ ಮೆಂಬರ್ ಕುಸುಮ ತುಮಕೂರಿನ ಜಿಲ್ಲೆಯವರು BTA ಜಾಯಿನ್ ಆಗಿ ಅವರು ಏನ್ ಸಾಧನೆ ಮಾಡಿದ್ದಾರೆ, ಹೇಗೆ ಯಶಸ್ಸು ಪಡೆದಿದ್ದಾರೆ ಅಂತ ಕೇಳೋಣ ಅವ್ರ ಕಡೆಯಿಂದನೇ. ವೆಲ್ಕಮ್ ಎವ್ರಿಬಡಿ. ಹಾಯ್ ಕುಸುಮ ಮೇಡಮ್, ನಮಸ್ಕಾರ, ವೆಲ್ಕಮ್. ನಮಸ್ತೆ ಸರ್. ಓಕೆ, ನನ್ನ ಹೆಸರು ಮಾಸ್ಟರ್ ಕೋಚ್ ಸತ್ಯ. ಡು ಯು ವಾಂಟ್ ಟು ನೋ ಲೈಕ್ ಗಾರ್ಮೆಂಟ್ ಶೋರೂಮ್, ಬಟ್ಟೆ ಶೋರೂಮ್ ಹೇಗೆ ಸಕ್ಸಸ್ ಪಡೆಯೋದು? ನಮಸ್ತೆ ಸರ್. ನಮಸ್ಕಾರ. ಎಸ್ ಮೇಡಮ್, ವೆಲ್ಕಮ್ ಟು ಸೇಲ್ ಸೂಪರ್ ಸ್ಟಾರ್ ಸಕ್ಸಸ್ ಇಂಟರ್ವ್ಯೂಗೆ. ಥ್ಯಾಂಕ್ ಯು ಸರ್. ನಿಮ್ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಸರ್ ನನ್ನ ಹೆಸರು ಕುಸುಮ ಅಂತ. ನಾನು ತುಮಕೂರಿಂದ ಒಂದು 20 ಕಿಲೋಮೀಟರ್ ಹೊನ್ನೂಡಿಕೆ ಅಂತ, ಅಲ್ಲಿ SRS ಫ್ಯಾನ್ಸಿ ಅಂತ ಅಂಗಡಿ ಶುರು ಮಾಡಿದ್ದೀನಿ. ಅಲ್ಲಿ ಲೇಡೀಸ್ಗೆ ಏನ್ ಬೇಕೋ ಎಲ್ಲ ಕ್ಲಾಸ್ ವೆರೈಟಿ ಇದೆ. ಸೊ ಲೇಡೀಸ್ ಮಾತ್ರ, ಜೆಂಟ್ಸು ಇದೆಯಾ? ಈಗ ಅದನ್ನು ಶುರು ಮಾಡಿದೀವಿ. ಸ್ಟಾರ್ಟ್ಅಪ್ ಸ್ವಲ್ಪ ಸ್ವಲ್ಪ ಇದ್ ಮಾಡಿದ್ವಿ. ಈಗ ಎಲ್ಲ ಅದನ್ನು ಆಲ್ಮೋಸ್ಟ್ ಲೇಡೀಸ್ ಎಕ್ಸ್ಪೆನ್ಸ್ ಎಲ್ಲ ಇದೆ. ಲೇಡೀಸ್ ಸ್ಪೆಷಲಿಸ್ಟ್. ಗುಡ್. ಎಷ್ಟು ವರ್ಷದಿಂದ ನೀವು ಸ್ಟಾರ್ಟ್ ಮಾಡಿದ್ದು? ಸರ್ 8 years ಆಯ್ತು. 2018 ಅಲ್ಲಿ. 2018 ಮಾಡ್ತಾ ಇದ್ದೀರಾ? 18. ಏನ್ ಪ್ರೇರಣೆ? ಬಟ್ ಅವಾಗ ಇಷ್ಟೆಲ್ಲ ಇಲ್ಲ ಸರ್. ನನ್ ಮೊದ್ಲು LIC ಏಜೆಂಟ್ ಆಗಿದೆ. ಆಮೇಲೆ ಸ್ವಲ್ಪ ಏನಾದ್ರು ನಾನೇ ಕಸ್ಟಮರ್ ಹುಡುಕೊಂಡು ಹೋಗೋದ್ಕಿಂತ ನನ್ ಕಡೆ ನಮ್ಮನೆ ಹುಡುಕೊಂಡ್ ಬರೋ ತರ ಏನಾದ್ರು ಮಾಡ್ಬೇಕು ಅಂತ ಅನ್ನಿಸ್ತು. ಅವಾಗ ಸಣ್ಣದಾಗಿ ಒಂದು ಶಾಪ್ ಶುರು ಮಾಡಿದ್ವಿ. ಬಟ್ ಅದು ಸ್ವಲ್ಪ 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 ಇಂಪ್ರೂವ್ ಆಗಿ ಈಗ ಈ ಮಟ್ಟಕ್ಕೆ ಬಂದಿದೀವಿ ಸರ್. ಸೂಪರ್, ವೆರಿ ಹ್ಯಾಪಿ. ಸೊ ಏನೇನ್ ಕಷ್ಟ ಬಿದ್ರಿ, ಹೆಂಗೆ ನೀವು ಕಸ್ಟಮರ್ಸ್ ನ ಬಿಲ್ಡ್ ಮಾಡ್ಕೊಂಡ್ರಿ? ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಏನೇನ್ ಚಾಲೆಂಜಸ್ ಇತ್ತು? ತುಂಬಾ ಅಂದ್ರೆ ತುಂಬಾ. ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ತರ ಕಸ್ಟಮರ್ದು ಏನ್ ಡಿಮ್ಯಾಂಡ್ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಕಸ್ಟಮರ್ಗೆ ಯಾವ ತರ ಪ್ರಾಡಕ್ಟ್ ಕೊಡ್ಬೇಕು ಅಂತಾನು ಆಕ್ಚುಲಿ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಮ್ದು ಫ್ಯಾಮಿಲಿ ಇರೋದು ಬಟ್ಟೆ ಅಂಗಡಿ. ಅಪ್ಪಾಜಿ ಅವ್ರದ 60 years ಇಲ್ಲ. ಅಣ್ಣನ ಜೊತೆ ಸ್ವಲ್ಪ ಬಟ್ಟೆ ಅಂಗಡಿಯಲ್ಲಿ ಇದ್ದಾಗ ಕಸ್ಟಮರ್ದು ಏನ್ ಇರ್ಬೋದು, ಅವ್ರದ್ದೆಲ್ಲ ಯಾವ ತರ ಟೇಸ್ಟ್ ಇರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಐಡಿಯಾ ಬಂತು. ಅದ್ರಲ್ಲಿ ಟೈಲರ್ಗಳ್ದು ಒಂದ್ ಮೇನ್ ಟೈಲರಿಂಗ್
ಕಾನ್ಸೆಪ್ಟ್ ಕೆಲವ್ರು ಕೇಳ್ತಾ ಇದ್ರು, ಅಲ್ಲಿ ಅಣ್ಣನ ಅಂಗಡಿಲಿ ಅದನ್ನೊಂದು ನಾನು ಫಸ್ಟ್ ಇದ್ ಮಾಡ್ಕೊಂಡೆ. ಅದ್ರಿಂದ ಅವರಿಂದ ಒಂದೊಂದೇ ನೆಕ್ಸ್ಟ್ ಆಡ್ ಆಗ್ತಾ ಹೋಯ್ತು. ಅದಾದ್ಮೇಲೆ ಸ್ಯಾರೀಸು, ಡ್ರೆಸ್ಸಸ್ಸು, ಮತ್ತೆ ಮ್ಯಾಚಿಂಗ್ ಸೆಂಟ್ರು. ಈಗ ಟೈಲರ್ಸ್ಗಳು ಬಂದಾಗ ಬ್ಲೌಸ್ ಪೀಸ್ ಅದು ಮ್ಯಾಚಿಂಗ್ ಸೆಂಟರ್ ಓಪನ್ ಮಾಡ್ಕೊಂಡೆ. ಆಮೇಲೆ ಲೇಡೀಸ್ಗೆ ಏನ್ ನೀಡ್ಸ್ ಏನೇನ್ ಬೇಕು ಅನ್ಸುತ್ತೋ ಅವ್ರದ್ದು ಎಲ್ಲದನ್ನು ಒಂದೊಂದೇ ಅಡಿಷನಲ್ ಆಗಿ ಆಡ್ ಮಾಡ್ಕೊತಾ ಹೋದೆ ಸರ್. ಓಕೆ. ಈಗ ಆಲ್ಮೋಸ್ಟ್ ಲೇಡೀಸ್ಗೆ ಏನೇನ್ ಬೇಕೋ ಎಲ್ಲದೂ ಇದೆ. ಅದ್ರ ಜೊತೆಗೆ ನಾನು ರೀಸೆಂಟ್ ಆಗಿ ನೀವ್ ಒಂದ್ಸಲಿ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದಾಗ ನನಗೇನ್ ಅನ್ನಿಸ್ತಂದ್ರೆ, ನೀವೇನ್ ಹೇಳಿದ್ರಿ, ನಾವು ದುಡಿಯೋ ಇದ್ರಲ್ಲೇ ಒಂದೇ ರೂಟಲ್ಲೇ ಹೋಗ್ಬಾರ್ದು, ಅದಕ್ಕೆ ಅಡಿಷನಲ್ ಆಗಿ ಬೇರೆವನ್ನು ಸಹ ಬೇರೆ ಅರ್ನಿಂಗ್ಸ್ ಬರೋದನ್ನ ಆಡ್ ಮಾಡ್ಕೋಬೇಕು ಅಂತ ಹೇಳಿದ್ರಿ. ನಾನು ಅದಕ್ಕೆ ನಂದು ಮೇನ್ ಇರೋದು ಟೈಲರ್ಸ್, ಅದಕ್ಕೆ ರಿಲೇಟೆಡ್ ಆಗಿ ಎಂಬ್ರಾಯ್ಡಿಂಗ್ ಮಿಷನ್ ಬರುತ್ತಲ್ಲ ಸರ್ ಈಗ. ಹ್ಮ್. ಹ್ಮ್. ಈಗ ವರ್ಕ್ ಅದು ಜಾಸ್ತಿ ಇದೆ ಈಗ. ಎಂಬ್ರಾಯ್ಡಿಂಗ್ ಪ್ರತಿಯೊಬ್ರು ಒಂದ್ ಸೀರೆ ತಗೊಂಡ್ರೆ 1,000 ರೂಪಾಯಿ ಸೀರೆ ತಗೊಂಡ್ರೆ ಒಂದ್ 500 ರೂಪಾಯಿ ವರ್ಕ್ ಮಾಡ್ಸೋದು ಕಾನ್ಸೆಪ್ಟ್ ಆಗ್ಬಿಟ್ಟಿದೆ ಈಗ. ಆ ಅದನ್ನ ಒಂದ್ ಮಿಷನ್ ಹಾಕೊಂಡೆ ನಾನು. ಸ್ಟಾರ್ಟಿಂಗ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದೆ 6 ಮಂತ್ಸ್ ಬ್ಯಾಕ್ ಒಂದ್ ಮಿಷನ್ ಹಾಕೊಂಡೆ. ಬಟ್ ಅದು ನನಗೆ ಸಕ್ಸಸ್ ಆಯ್ತು. ಈಗ 1 ಮಂತ್ ಬ್ಯಾಕ್ ಮತ್ತೆ ಇನ್ನೊಂದ್ ಮಿಷನ್ ಹಾಕೊಂಡೆ ಸರ್. ನನ್ಗೆ ಅಲ್ಲಿ ನಿಮ್ದು ಇನ್ಸ್ಪಿರೇಷನ್ ಏನಂದ್ರೆ, ಒಂದೇ ರೂಟ್ ಅಲ್ಲಿ ಯಾವತ್ತೂ ಹೋಗ್ಬಾರ್ದು, ನಮ್ ರೂಟಲ್ಲಿ ಏನಿರುತ್ತೋ ಇನ್ನೇನ ಜಾಯಿನ್ ಮಾಡ್ಕೋಬಹುದು, ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಸರ್. ಓಕೆ. ಒಂದ್ ಫಸ್ಟ್ ಕ್ವಶನ್, ಬಿ ಟಿ ಎಗೆ ಜಾಯಿನ್ ಆಗ್ಲಿಕ್ಕೆ ತುಂಬಾ ಜನ ಯೋಚನೆ ಮಾಡ್ತಾರೆ, ನೀವ್ ಹಿಂಗ್ ಬಿ ಟಿ ಎಗ್ ಜಾಯಿನ್ ಆದ್ರಿ? ಸರ್ ನಾನು ಸುಮ್ನೆ ಹಿಂಗೆ ಫೇಸ್ಬುಕ್ ಅಲ್ಲಿ ನೋಡೋವಾಗ ನಿಮ್ದೊಂದು ಕ್ಲಾಸ್ ಅಟೆಂಡ್ ಮಾಡಿದೆ. ಹ್ಮ್. ಬಿಸ್ನೆಸ್ ಟೆಕ್. ನಾವು ಆಕ್ಚುಲಿ ಯಾವ್ದೋ ಒಂದು ಸುಮ್ನೆ ಬಟ್ಟೆ ಅಂಗಡಿ ಇಟ್ಟಿದೀನಿ, ವ್ಯಾಪಾರ ಮಾಡ್ಬೇಕು ಅಷ್ಟೇ ಕಾನ್ಸೆಪ್ಟ್. ಏನೋ ಒಂದ್ ಅರೆ ನಿಮ್ ನೋಡಿದಾಗ ಯಾಕ್ ಬೆಳಿಬೇಕು, ಏನ್ ಮಾಡ್ಬೋದು ಅನ್ನೋದನ್ನ ನಿಮ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದಾಗ್ಲೆ, ಮತ್ತೆ ಈ ಲೇಬರ್ಸ್ ನ ಹೆಂಗ್ ಮೇಂಟೈನ್ ಮಾಡೋದು, ಬಾರ್ಗೇನಿಂಗ್ ಹೆಂಗ್ ಮೇಂಟೈನ್ ಮಾಡೋದು, ಮತ್ತೆ ಫೈನಾನ್ಷಿಯಲಿ ಆ ನೀವ್ ಒಂದ್ಸಲಿ ಹೇಳಿದ್ರಿ, ನಾವು ಏನಂದ್ರೆ ಎಲ್ಲ ನಾವು ಬಂದಿದ್ದನ್ನೆಲ್ಲ ಇನ್ನೊಂದ್ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಇಲ್ಲಿ ಬರ್ಡನ್ ಆಗುತ್ತೆ. ಯಾವ್ಯಾವ ರೀತಿ ನಾವು ಪ್ಲಾನ್ ಮಾಡ್ಕೋಬೇಕು, ಯಾವ್ದನ್ನ ಅದೆಲ್ಲ ನಿಮ್ ಒಂದೇ ಕ್ಲಾಸ್ ಅಲ್ಲಿ ನಾನು ಅಟೆಂಡ್ ಮಾಡಿದ್ದು. 4 days ಕ್ಲಾಸ್ ತಗೊಂಡೆ. ಹ್ಮ್. ಅವಾಗ ಆಲ್ಮೋಸ್ಟ್ ನನ್ಗೆ ಬಂದಿದ್ದೇನಂದ್ರೆ, ನಾನು ಅದುವರೆಗೂ ಕಸ್ಟಮರ್ಸ್ ಒಂದು ಫೋನ್ ನಂಬರ್ ತಗೊಳ್ಳೋದಾಗ್ಲಿ, ಇಲ್ಲ ಅವ್ರದ್ದು ಏನಾದ್ರು ಏನ್ ಬೇಕು ಅವ್ರ ಒಪಿನಿಯನ್ ತಿಳ್ಕೊಳ್ಳೋದು ಏನು ಮಾಡ್ತಾ ಇಲ್ಲ. ನಾನ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ ನೆಕ್ಸ್ಟ್ ಡೇ ಇಂದ ಶುರು ಮಾಡಿದ್ದೆ ಅದು. ಕಸ್ಟಮರ್ಸ್ ಫೋನ್ ನಂಬರ್ ಕಲೆಕ್ಟ್ ಮಾಡೋದು, ಅವ್ರಿಗೆ ಏನೇನು ಬೇಕನ್ಸತ್ತೆ ಫ್ಯೂಚರ್ ಅಲ್ಲಿ ಅದನ್ನೆಲ್ಲ ಅವರಿಂದಾನೇ ಕೇಳೋದು, ತಂದ್ಕೊಡೋದು, ಅವನ್ನೆಲ್ಲ ಆಡ್ ಮಾಡ್ಕೋತಾ ಬಂದೆ ಸರ್. ಆ ಅದಾದ್ಮೇಲೆ ನನ್ಗೆ ಆಕ್ಚುಲಿ ಸಕ್ಸಸ್ ಅವಾಗಿಂದಾನೇ ಕಾಣ್ತಾ ಇರೋದು. ಬಟ್ ಕೆಲವು ನೀವ್ ಹೇಳಿರೋ ತರ ಸೋಷಿಯಲ್ ಮೀಡಿಯಾಗೆ ಇದನ್ನ ವಿಡಿಯೋ ಮಾಡಿ ಹಾಕಿ, ಅದ್ ಆಕ್ಚುಲಿ ಏನಂದ್ರೆ ನಮ್ದು ಸುಮ್ನೆ ಒಂದು ಬಿಲ್ಲಿಂಗ್ ಇರ್ಲಿಲ್ಲ. ಯಾವ್ದೋ ಒಂದು ಐಟಮ್ ತರೋದು, ನಾವು ಕೈಯಲ್ಲೇ ಬಿಲ್ ಹಾಕೋದು, ಸೇಲ್ ಮಾಡೋದು ಈ ತರ. ಈಗ ಏನ್ ಮಾಡಿದ್ವಿ ನಾವು, ನಿಮ್ದು 2 days ಕ್ಲಾಸ್ ಅಟೆಂಡ್ ಮಾಡಿ ಬಂದ್ಮೇಲೆ ಫುಲ್ ಎಲ್ಲ ಸಿಸ್ಟಮ್ಯಾಟಿಕ್ ಮಾಡ್ಕೊತಿದೀವಿ. ಅವತ್ತಿನ ತಂದಿದ್ದೆಲ್ಲ ಆಡ್ ನಮ್ಗೆ ಏನ್ ಬರುತ್ತೆ, ಏನ್ ಹೋಗುತ್ತೆ, ಪ್ರತಿಯೊಂದು ಗೊತ್ತಾಗ್ತಾ ಇದೆ. ನಮ್ದು ಎಷ್ಟು ಲೀಡ್ ಬರ್ತಿದೆ ಅದೆಲ್ಲ ತಿಳ್ಕೊಬೇಕು ಅಂದ್ರೆ ನಾವು ಫಸ್ಟ್ ಅಪ್ಡೇಟ್ ಆಗ್ಬೇಕು ಅನ್ಕೊಂಡು ಪ್ರತಿಯೊಂದು ಹಂಗಾಗಿ ಸ್ವಲ್ಪ ನಾವು ಡಿಲೇ ಆಯ್ತು. ಪರವಾಗಿಲ್ಲ ಸರ್, ನಮ್ಗಂತೂ ನಿಮ್ ಬಿ ಟಿ ಎಗ್ ಜಾಯ್ನ್ ಆದಾಗಿಂದ ತುಂಬಾ ಕಲ್ತಿದ್ದೀನಿ. ಇನ್ನು ಕಲಿಯೋದು ತುಂಬಾ ಇದೆ. ಓಕೆ. ಸೂಪರ್. ಅಂದ್ರೆ ಒಂದು ಒಳ್ಳೆ ಗಮನ ಬಂದಿದೆ, ಸಿಸ್ಟಮೆಟಿಕ್ ಆಗಿ ವರ್ಕ್ ಮಾಡೋದನ್ನ ಕಲ್ತಿದ್ದೀರಾ. ಲೈಕ್ ಹೊಸ ಮೇನ್ ದುಡ್ಡು ಎಕ್ಸ್ಟ್ರಾ ಅದನ್ನ ಮಷಿನ್ ಆಡ್ ಮಾಡಿದೀರಾ. ಕಂಗ್ರಾಚುಲೇಷನ್. ಹಾ ಸರ್, ನಿಮ್ ಫಸ್ಟ್ ನನ್ಗೆ ಅದೇ ಬಂದಿದ್ದು. ನಿಮ್ ರೂಟ್ ಅಲ್ಲಿ ಏನಂದ್ರೆ ಒಂದೇ ರೂಟ್ ಅಲ್ಲಿ ಯಾವತ್ತು ಸಕ್ಸಸ್. ಈಗ ಅಲ್ಲಿ ಬಂದಿದ್ದಲ್ಲೇ ಆದ್ರೆ ನಾವ್ ಇನ್ನೊಂದ್ ಬೇರೆ ಏನು ಮಾಡಕ್ಕಾಗಲ್ಲ. ಅಲ್ಲಿ ಬಂದಿದ್ದಲ್ಲ ಹಾಕ್ತಿವಿ, ಸ್ವಲ್ಪ ಇನ್ನೇನೋ ಉಳಿಯುತ್ತೆ, ಮತ್ತೆ ಇನ್ನೇನೋ ಹೊಸ ಐಟಮ್ ಹಾಕ್ದಾಗ ಅಲ್ಲಿ ಮುಗ್ದೋಗುತ್ತೆ, ನಾವೇನು ಮಾಡಕ್ಕಾಗಲ್ಲ. ಅದ್ರಲ್ಲೇ ಅಂದ್ರೆ ನಾವಿರೋ ಫೀಲ್ಡ್ ಅಲ್ಲೇ ಏನೇನ್ ಜಾಯಿನ್ ಮಾಡ್ಕೋಬಹುದು ಅದನ್ನೆಲ್ಲ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಟ್ರೈ. ಬೇರೆ ಕಡೆ ಏನ್ ಬೇಡ, ನಾವ್ ಇರೋದ್ರಲ್ಲೇ ಮಾಡ್ಕೋಬಹುದು ಸರ್. ನಿಜ. ಇರೋ ಬಿಸ್ನೆಸ್ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ, ಮತ್ತೆ ಹಾ ಸರ್. ಕಸ್ಟಮರ್ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ, ಹೊಸದನ್ನ ಆಡ್ ಮಾಡಿದ್ರೆ ಅಲ್ಲೇ ನಮ್ಗೆ ಲಾಭ ಜಾಸ್ತಿ ಆಗುತ್ತೆ. ಆಯ್ತು ಸರ್. ಈಗ ನನ್ಗೆ ಆಕ್ಚುಲಿ ಇನ್ನೊಂದು, ನನ್ನ ತಮ್ಮ ಒಬ್ಬ ಗಾರ್ಮೆಂಟ್ಸ್ ಇದ್ದಾರೆ. ಹ್ಮ್. ಹಂಗಾಗಿ ಈಗ ಕೆಲವು ಪೀಸಸ್ ಕೆಲವರು ನನ್ನ ಹತ್ರ ಕೆಲವನ್ನ ಏನೇನಾದ್ರು ಅಲ್ಲಿ ಹೊಲ್ಸ್ಕೊಡಿ, ಇಲ್ಲಿ ಹೊಲ್ಸ್ಕೊಡಿ, ಅದೊಂದು ಐಡಿಯಾ ಇದೆ. ನಿಮ್ಮಿಂದಾನೇ ಅದು ಬಂದಿರೋದು. ಹ್ಮ್. ಒಂದ್ ಸಣ್ಣದ ಗೌರ್ಮೆಂಟ್ಸ್ ಐಡಿಯಾ ಮಾಡ್ಬಿಟ್ಟು ನಾವೇ ಒಂದ್ 10 ಜನಕ್ಕೆ ಕೆಲಸ ಕೊಡೋ ತರ ಏನಾದ್ರು ಮಾಡೋಣ ಅನ್ನೋದೊಂದು ಐಡಿಯಾ ಡೆಫಿನೆಟ್ಲಿ ಇದೆ. ಮಾಡ್ಬೋದು. ಹಾ, ಇವಾಗ ನೀವು ರೆಡಿಮೇಡ್ ಬಟ್ಟೆ ಸೇಲ್ ಮಾಡ್ತಾ ಇರೋ ಜೊತೆಗೆ ಗಾರ್ಮೆಂಟ್ಸ್ ಬಟ್ಟೆ ಆಕ್ಚುಲಿ ಪ್ಲಸ್ ನಂದು ರೆಡಿಮೇಡ್ ಮೆಟೀರಿಯಲ್, ಎರಡು ಮೆಟೀರಿಯಲ್ ಇದೆ ಸರ್. ಎರಡು ಇದೆ. ಹಾ, ಇವಾಗ ನೀವು ಮೆಟೀರಿಯಲ್ ನನ್ನ ರೆಡಿಮೇಡ್ ಹತ್ರನೇ ಇದೆ. ಜೊತೆಗೆ ಬಟ್ಟೆ ಸ್ಟಿಚಿಂಗ್ ಗಾರ್ಮೆಂಟ್ಸ್ ಹಾಕೋಣ ಅಂತಿದ್ದೀರಾ?
ಅಂದ್ರೆ ಸರ್ ನನ್ನ ಹತ್ರ ಮೆಟೀರಿಯಲ್ ಎಲ್ಲ ತಗೊಂಡ್ ಹೋಗ್ತಾರೆ ಕೆಲವರು. ಆ ಹ್ಮ್ ಮೆಟೀರಿಯಲ್ ನಾನೇ ಸ್ಟಿಚಸ್ ಮಾಡ್ಕೊಡೋ ತರ ಸ್ವಲ್ಪ ಐಡಿಯಾ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಮಾಡ್ಬೋದು, ತುಂಬಾ ಇಷ್ಟ ಬೀಳ್ತಾರೆ ಕಸ್ಟಮೈಸ್ಡ್ ಡಿಸೈನ್ಸ್ ಮಾಡಿ ಹಾ ಕೊಟ್ಟು. ಡೆಫಿನೆಟ್ಲಿ ಹಾ ಹಾ ಐಡಿಯಾ. ಸರ್. ಹ್ಮ್ ನಾವು ಬೇರೆ ರೂಟ್ ಹೋಗೋದೇ ಬೇಡ ಸರ್. ನಾವಿರೋ ರೂಟಲ್ಲೇ ತುಂಬಾ ಇದೆ, ಹುಡುಕ್ಬೇಕಷ್ಟೇ. ನಾವು ಹುಡುಕೋದ್ರಿಂದ ಹ್ಮ್ ಸಕ್ಸಸ್ ಆಗ್ತಿತ್ತು. ಓಕೆ. ಸೊ ಬಿ ಟಿ ಎಗ್ ಜಾಯ್ನ್ ಆದ್ಮೇಲೆ ಆವರೇಜ್ ಟರ್ನ್ ಓವರ್ ಎಷ್ಟು ಜಾಸ್ತಿ ಆಗಿದೆ? ಸರ್ ಡಬಲ್ ಅಂತೂ ಆಗಿದೆ. ಸೊ ಅವಾರ್ಡ್ ರೀಸ್ ಆಯ್ತಾ? ಹಾ ಸರ್, ರೀಚ್ Can you ಆಯ್ತು. show the award? ಹಾ ಸರ್. Wow. Let me take a photo of your award. And congratulations. ಥ್ಯಾಂಕ್ ಯು ಸರ್. ಹೇಗೆ ಅನಿಸ್ತಾ ಇದೆ ನಿಮ್ಮ ಅವಾರ್ಡ್ ನ ತಗೊಂಡ್ ಮೇಡಮ್? ಫಸ್ಟ್ ಅವಾರ್ಡ್ ಸೇಲ್ ಸೂಪರ್ ಸ್ಟಾರ್ 5 lakhs ಅಚೀವರ್ ಅವಾರ್ಡ್ ತಗೊಂಡು ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ನೆಕ್ಸ್ಟ್ ಈಗ ನಾನೀಗ ಡೈಮಂಡ್ ನಂಬರ್ಗೆ ಆಡ್ ಆಗ್ಬೇಕು ಅಂತ ಪ್ಲಾನ್ ಆಗಿದೀವಿ. ಹ್ಮ್ ಇನ್ನ ಕ್ರೌಡ್ ಚಾಂಪಿಯನ್ ಬೆಳಿಬೇಕು. ಅವಾರ್ಡ್ ನೆಕ್ಸ್ಟ್. ಬಟ್ ಅಂದ್ರೆ ನನ್ ಮಗಳು ಸ್ವಲ್ಪ ಸಪೋರ್ಟಿವ್ ಆಗಿದ್ದಾಳೆ. ಅವಳು ಆಕ್ಚುಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಬಟ್ ಈಗ ನಮಗೆ ನಾವೇ ಇನ್ನ 3 ಜನ ಕೆಲಸ ಕೊಟ್ಟಿದ್ದೀವಿ ನನ್ ಮಗಳು ಕೆಲಸ ಬಿಟ್ಮೇಲೆ. ಬಟ್ ಹೊಸದಾಗಿ ಹ್ಯಾಡ್ ಮಾಡ್ಕೊಂಡ್ವಿ. ಮಿಷನ್ ಎಲ್ಲ ಬಂದ ಮತ್ತೆ ಅಂಗಡಿಲೂ ಸ್ವಲ್ಪ ಎಕ್ಸ್ಟ್ರಾ ಇದ್ ಮಾಡ್ಕೊಂಡ್ವಿ. ಈಗ ನಾವೇ ಎಕ್ಸ್ಟ್ರಾ 3 ಜನ, ನನ್ ಮಗಳು ಕೆಲಸ ಬಿಟ್ಟು ಈಗ ಅವಳೇ 3 ಜನ ಕೆಲಸ ತಗೊಂಡು ಕೆಲಸ ಮಾಡಿಸ್ತಿದ್ದಾಳೆ. ಸೂಪರ್. ಗುಡ್ ಕ್ಯಾಂಪ್ ಅಲ್ಲಿ ನಿಮ್ ಮಗಳ ಜೊತೆನೂ ಮಾತಾಡೋ ತುಂಬಾ ಡೈನಾಮಿಕ್ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ರು, ನಾನ್ ಬೇರೆಯವ್ರ ಅಂಡರ್ ಕೆಲಸ ಮಾಡಕ್ ಬದಲು ನಾನೇ ಎಷ್ಟೊಂದ್ ಜನರಿಗೆ ಜಾಬ್ ಕೊಡುವಂತದ್ದು ಆಗ್ಬೋದು ಅಂತ ಹೇಳಿ ಅವ್ರು ಒಂದು ಒಳ್ಳೆ ಸ್ಪಿರಿಟ್ ತೋರಿಸಿದ್ರು. ಸೊ 3 ಜನ ಹಾ ಕೆಲಸ ಸರ್. ಎಕ್ಸ್ಟ್ರಾ ತಗೊಂಡಿದ್ದೀರಾ ಇವಾಗ? ಹಾ ಸರ್, 3 ಜನ ತಗೊಂಡಿದೀವಿ. ಸೂಪರ್. ಈಗ ಆವರೇಜ್ ಟರ್ನ್ ಓವರ್ ಎಷ್ಟು ಜಾಸ್ತಿ ಆಯ್ತು ಮೇಡಮ್ ನಿಮ್ದು? ಎಷ್ಟಿದೆ ಅಪ್ರಾಕ್ಸಿಮೇಟ್ಲಿ? ಸರ್ 7 to 8. 7 to 8 lakhs ಇದೆ. ನನ್ಗೆ ಅಂದ್ರೆ ನೆಕ್ಸ್ಟ್ ಇದ್ ಮಾಡೋದ್ರೊಳಗೆ 10 ಮೇಲೆ ಹೋಗ್ಬೇಕು ಅನ್ನೋದಂತೂ ಗುರಿ ಇದೆ. ಮಾಡ್ತೀವಿ ಸರ್. ಯಾ, ಈಸಿ 10 lakhs ಯು ಕ್ಯಾನ್ ಡೂ ಇಟ್, ರೈಟ್? ಈಗ ಆನ್ಲೈನ್ ಲೀಡ್ಸ್ ಬರ್ತಾ ಇದೆಯಾ? ಆನ್ಲೈನ್ ಕಸ್ಟಮರ್ ಬರ್ತಾ ಇದ್ದಾರೆ? ಸರ್ ಆಕ್ಚುಲಿ ನಮ್ದು ಅದೊಂದೇ ಪ್ರಾಬ್ಲಮ್. ಆನ್ಲೈನ್ ದಿನ ನಾವು ಸ್ಟಾರ್ಟ್ಅಪ್ ಮಾಡಿದ್ವಿ. ಬಟ್ ಇಲ್ಲಿ ಸಿಸ್ಟಮೆಟಿಕ್ ಆಗಿ ಅಂಗಡಿಲಿ ಎಲ್ಲದನ್ನು ಮಾಡ್ಕೊಳಕ್ ಹೋಗಿ ಸ್ವಲ್ಪ ಟೈಮ್ ತಗೋತಾ ಇದೆ. ಆ ಈಗ ಏನಾಗುತ್ತೆ, ಆನ್ಲೈನ್ ಅಲ್ಲಿ ನಾವ್ ಯಾವ್ದೋ ಒಂದ್ ಕೈಯಲ್ಲಿ ಬಿಲ್ಲಿಂಗ್ ಆಗಿ ಕಳ್ಸಿದ್ರೆ ಅದು ಕಸ್ಟಮರ್ ಅಷ್ಟು ನಮ್ ಬಗ್ಗೆ ಅಷ್ಟು ಇದಿರಲ್ಲ. ಈಗೆಲ್ಲ ಬಿಲ್ಲಿಂಗ್ ಮಾಡ್ಕೊಂಡು ಸಾಫ್ಟ್ವೇರ್ ಬಿಲ್ಲಿಂಗ್ ಮಾಡ್ಕೊಂಡು ಪ್ರತಿಯೊಂದನ್ನು ಆತರ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಇದಾಯ್ತು. ಇನ್ನ 1 ವಾರದಲ್ಲಿ ಫುಲ್ ಎಲ್ಲ ಶುರು ಮಾಡ್ತೀವಿ ಸರ್, Okay, ಸ್ಟಾರ್ಟ್ಅಪ್ ಇವಾಗ ಮಾಡ್ತೀವಿ. ಟರ್ನ್ ಓವರ್ ಎಲ್ಲ ಜಾಸ್ತಿ ಆಗಿದ್ದು ನೀವು ಆಫ್ಲೈನ್ ಬಿಸ್ನೆಸ್ ಅಲ್ಲೇ ಜಾಸ್ತಿ ಆಗಿರೋದು. ಸರ್ ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಕ್ಲಾಸ್ ಅಟೆಂಡ್ ಮಾಡಿ ಬಂದ್ಮೇಲೆ ಹಾಕಿದ್ಮೇಲೆನೆ ಹೊರಗಡೆ ಅವರೆಲ್ಲ ತುಂಬಾ ಜನ ಬರೀ ಒಂದ್ 5-6 ವಿಡಿಯೋ ಹಾಕಿದೆ, ಅದನ್ನ ನೋಡೇ ತುಂಬಾ ಜನ ಬರ್ತಾ ಇದಾರೆ ಆಫ್ಲೈನ್ಗೆ. ಒಟ್ಟಲ್ಲಿ ಇವಾಗ ಹಂಗಾಗಿ ವಿಡಿಯೋ ವರ್ಕ್ ಆಗ್ತಾ ಇದೆ, ಜನ ಅಲ್ಲಿಗೆ ಬಂದು ತಗೊಳ್ತಾ ಇದ್ದಾರೆ. ಹಾ ಸರ್, ಇಲ್ಲ ಸರ್, ಆನ್ಲೈನ್ ಅಲ್ಲೂ ಆಗ್ತಾ ಇದೆ. ಬಟ್ ಹ್ಮ್ ನಾವೇ ಸ್ಟೇಟಸ್ ಹಾಕ್ದಾಗ ಅದು ಇದು ಆನ್ಲೈನ್ ಕೊರಿಯರ್ ಎಲ್ಲ ಮಾಡ್ಕೊಂಡಿದೀವಿ. ಪೋಸ್ಟ್ ಆಫೀಸ್ ಇಂದ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ನಿಮ್ದು ಹ್ಮ್ ಕ್ಲಾಸ್ ಅಟೆಂಡ್ ಈಗ ಅಲ್ಲಿಂದನೇ ಕೊರಿಯರ್ ಆಗುತ್ತೆ. ಅದೆಲ್ಲ ಮಾಡ್ತಾ ಇದೀವಿ ಸರ್. ಓಕೆ. ವೆಲ್, ನಿಮ್ಮ ಅಂಗಡಿ ವಿಡಿಯೋ ಕೊಡಿ, ಈ ವಿಡಿಯೋದಲ್ಲಿ ಸೇರ್ಸೋಣ, ಎಲ್ಲರೂ ನೋಡ್ಲಿ. ಮತ್ತೆ ಈ ವಿಡಿಯೋ ನೋಡಿದವರು ನಿಮ್ಮನ್ನ ಭೇಟಿ ಆಗ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು? ನಿಮ್ಮ ಶಾಪ್ ಇರೋದೆಲ್ಲಿ? ಸರ್ ತುಮಕೂರು ನಿಯರ್ 20 ಕಿಲೋಮೀಟರ್ ಆಗುತ್ತೆ, ಹೊನ್ನೂಡಿಕೆ ಅಂತ. ಅದು ನಿಯರ್ ಬಸ್ ಸ್ಟ್ಯಾಂಡ್ ಇದೆ, ಬಾಲಾಜಿ ಕಾಂಪ್ಲೆಕ್ಸ್ ಮೇಲ್ಗಡೆ ಬರುತ್ತೆ. SRS ಫ್ಯಾನ್ಸಿ ಅಂಡ್ ವೆರೈಟಿ ಸ್ಟೋರ್ ಅಂತ. ನಿಮ್ಗೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅವರು? SRS ಕಲೆಕ್ಷನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಓಡಿದ್ರೆ SRS ಕಲೆಕ್ಷನ್ಸ್ ಬರುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಬರುತ್ತೆ ಸರ್. ನಮ್ದು ಗುಡ್. SRS ಫ್ಯಾನ್ಸಿ ಅಂಡ್ ವೆರೈಟಿ ಸ್ಟೋರ್ ಅಂತ ಇದೆ. ವೆರಿ ನೈಸ್. ಸೊ ಈ ವಿಡಿಯೋ ನೋಡ್ತಾ ಇರೋರು ನೀವು ನಮ್ಮ BT ನ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನೋಡಿ, ವುಮೆನ್ ಆಂಟರ್ಪ್ರಿನರ್ ಸಕ್ಸಸ್ ನೋಡಿ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಮೇಡಮ್. ಥ್ಯಾಂಕ್ ಯು ಸರ್. ಸೊ ನೀವು ಕೂಡ ಈ ರೀತಿ ಬೆಳಿಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ಜಾಗದಲ್ಲಿ ಜಾಯಿನ್ ಆಸ್, ಲೈಕ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗಿ ನಮ್ಮ ಸೆಷನ್ ಅಟೆಂಡ್ ಮಾಡಿ ಅಂಡ್ ಯು ಕ್ಯಾನ್ ಬಿಕಮ್ ಅ BT ಮೆಂಬರ್ ಅಂಡ್ ಬೆಳಿಬಹುದು. ನೀವು ಕೂಡ ನಿಮ್ಮ ವುಮೆನ್ ಆಂಟರ್ಪ್ರಿನರ್ಶಿಪ್ ಆಗಿರ್ಬೋದು, ಅಥವಾ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಯಾರು ಹೆಣ್ಮಕ್ಳಿದ್ದಾರೆ ಅವ್ರಿಗೆ. ಅಂಡ್ ಆಫ್ಟರ್ ಅಟೆಂಡಿಂಗ್ ಯು ಕ್ಯಾನ್ ಆಲ್ಸೋ ಬಿಕಮ್ ಅ ಪ್ರೋಗ್ರೆಸಿವ್. ಸೊ ಯೂಶಲಿ ಏನಾಗುತ್ತೆ, ನಾನು ನೋಡ್ದಂಗೆ ನಮ್ಮ ಒಂದು ನಾಲೆಜ್ ಎಷ್ಟಿದೆ ಅಷ್ಟೇ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ. ನಮ್ಗೆ ನಾಲೆಜ್ ಬೇಕು, ಯೂಟ್ಯೂಬ್ ಅಲ್ಲಿ ಅಲ್ಲಿ ನೋಡ್ತೀವಿ, ಬಟ್ ದಟ್ ಈಸ್ ನಾಟ್ ಸಫಿಶಿಯಂಟ್ ಒಬ್ಬ ಆಂಟರ್ಪ್ರಿನರ್ಗೆ ಬೆಳಿಲಿಕ್ಕೆ. ಬಿಸ್ನೆಸ್ ಟೆಕ್ವಿನ್ ಅಕಾಡೆಮಿ ಗುರಿ ಏನು? ಸೊ ಬೇಕಾಗಿರತಕ್ಕಂಥ ಕ್ಲಾರಿಟಿ ಅಂದ್ರೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಕ್ಲಾರಿಟಿ, ಟೀಮ್ ಮ್ಯಾನೇಜ್ಮೆಂಟ್, ಸ್ಟಾಕ್ ಮ್ಯಾನೇಜ್ಮೆಂಟ್, ಕಸ್ಟಮರ್ನ ಹೇಗೆ ನೀವು ಅಟ್ರಾಕ್ಟ್ ಮಾಡಬೇಕು, ಹೇಗೆ ಅವ್ರಿಗೆ ಸರ್ವಿಸಸ್ ಜಾಸ್ತಿ ಮಾಡಬೇಕು, ತಿಂಗಳ ಆದಾಯ ಎವ್ರಿ ಮಂತ್ 5 to 10 lakhs ಜಾಸ್ತಿ ಮಾಡ್ಬೇಕಂದ್ರೆ ಒಬ್ಬ ಬಾಸ್ ಪರ್ಸನಾಲಿಟಿ ಹೇಗಿರಬೇಕು, ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಕಲಿತೀರಾ. ಹ್ಯಾಕಥಾನ್ ಇದೆ, ಕೋರ್ಸಸ್ ಇದೆ, ಕೋಚಿಂಗ್ ಇದೆ. ಸೊ ಆರ್ ಯು ಲುಕಿಂಗ್ ಫಾರ್ ಎ ಬಿಸ್ನೆಸ್ ಕೋಚ್ ಅಂಡ್ ಮೆಂಟರ್, community of growth
ಓರಿಯೆಂಟೆಡ್ ಕಮ್ಯುನಿಟಿ BTA ನಿಮಗೋಸ್ಕರ ಸಿದ್ಧವಿದೆ. ವೆಲ್, ಮೇಡಮ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ತುಮಕೂರು ಜಿಲ್ಲೆಯವರಾಗಿದ್ರೆ, ಅಥವಾ ಆನ್ಲೈನಲ್ಲಿ ಅವ್ರ ಶಾಪ್ ಬಗ್ಗೆ ತಿಳ್ಕೊಂಡು ಪ್ರಾಡಕ್ಟ್ ಕೂಡ ಪರ್ಚೇಸ್ ಮಾಡ್ಬೋದು. ಕುಸುಮಾ ಮೇಡಮ್, ನೀವು BTA ಬರ್ದೇ ಹೋಗಿದ್ರೆ ಏನ್ ಹಾ. ಬದಲಾವಣೆ 2-3 ವಿಚಾರ ಆಗ್ತಾ ಇರ್ಲಿಲ್ಲ ನಿಮ್ಮಲ್ಲಿ? ಸರ್, ಒಂದು ಸಿಸ್ಟಮೆಟಿಕ್ ಆಗಿ ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹ್ಮ್ ಒಂದು ಈಗ ಮತ್ತೆ ಹೆಂಗೆ ಕಸ್ಟಮರ್ನ ಹೆಂಗ್ ಅಟ್ರಾಕ್ಟ್ ಮಾಡೋದು, ಕಸ್ಟಮರ್ನ ನಾವ್ ಹೆಂಗ್ ತಲುಪೋದು, ಈಗ ಆನ್ಲೈನ್ ನಲ್ಲಿ ಹೆಂಗ್ ಇದ್ ಮಾಡ್ಬೇಕು, ಪ್ರತಿಯೊಂದು ನೀವೆಲ್ಲ ಹೇಳ್ಕೊಡ್ರಿ. ಇಲ್ಲಾಂದ್ರೆ ನಾನೆಲ್ಲ ನಮ್ಮ ಅಂಗಡಿ ಎಷ್ಟೋ ಜನಕ್ಕೆ ಹಳ್ಳಿ ಸುತ್ತಮುತ್ತ ಇರೋರ್ಗೆ ಆಕ್ಚುಲಿ ನಮ್ಮ ಅಂಗಡಿ ಇದೆ ಅಂತ ಗೊತ್ತಿರಲಿಲ್ಲ. ಈಗ ನಾನು ಇನ್ಸ್ಟಾಗ್ರಾಮ್ ಇದ್ರಲ್ಲೆಲ್ಲ ಸ್ವಲ್ಪ ಹಾಕಿದ್ಮೇಲೆ ಸುತ್ತಮುತ್ತ ಇರೋರೆಲ್ಲ ಬರ್ತಾ ಇದ್ದಾರೆ. ಕಸ್ಟಮರ್ನ ಹೆಂಗ್ ತಲುಪಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಇನ್ನೊಂದು ನನ್ಗೇನಂದ್ರೆ ಬಿಸ್ನೆಸ್ ನಲ್ಲಿ ಹೆಂಗೆ ಯಾವ ರೀತಿ ಯಾವ್ಯಾವ ರೂಟ್ ನಾವು ತಗೊಂಡು ಹೋಗ್ಬೋದು, ಮತ್ತೆ ಈ ಲೇಬರ್ಸ್ಗಳನ್ನ ಹೆಂಗ್ ಮ್ಯಾನೇಜ್ ಮಾಡೋದು, ಫೈನಾನ್ಷಿಯಲ್ ಆಗಿ ಯಾವ ರೀತಿ ಇದ್ ಮಾಡ್ಕೋಬೇಕು, ನಮ್ದು ಟರ್ನ್ ಓವರ್ ಏನಿದೆ, ಎಷ್ಟ್ ಆಗ್ತಿದೆ ಏನು ಗೊತ್ತಾಗ್ತಾ ಇಲ್ಲ. ಸುಮ್ನೆ ತರ್ತಿದ್ವಿ, ವ್ಯಾಪಾರ ಮಾಡ್ತಿದ್ವಿ, ಸುಮ್ನೆ ಏನೋ ನಮ್ದು ಒಂದ್ ಅಂಗಡಿ ಇದೆ ಮಾಡ್ಬೇಕು. ಆದ್ರೆ ನಿಮ್ದಕ್ ಬಂದ್ಮೇಲೆ ಆಕ್ಚುಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊತಾ ಇದೀವಿ ಸರ್. ನನ್ಗೆ ಅದೊಂದು ತುಂಬಾ ಖುಷಿ ಆಗ್ತಾ ಇದೆ. ಏನ್ ಬರುತ್ತೆ ನಮ್ದು, ಏನ್ ಹೋಗುತ್ತೆ, ಪ್ರತಿಯೊಂದು ಗೊತ್ತಾಗ್ತಿದೆ. ಸೂಪರ್ ಮೇಡಮ್. ಈಗ ಈಗ ಈ ವಿಡಿಯೋ ನೋಡ್ತಾ ಇರೋರಿಗೆ, ಅಂದ್ರೆ ಲೈಕ್ ಯಾರೇ ಹೆಣ್ಮಕ್ಳು ಇರ್ಬೋದು ಅಥವಾ ಬಿಸ್ನೆಸ್ ಓನರ್ ಇರ್ಬೋದು, BTA ಬಗ್ಗೆ ನೀವೇನ್ ಹೇಳಕ್ ಇಷ್ಟ ಬೀಳ್ತೀರಾ? ಸರ್, BTA ಜಾಯಿನ್ ಆದ್ರೆ ತುಂಬಾನೇ ಬೆಳಿಬೋದು, ಅದಂತೂ ನಿಜ. ಮತ್ತೆ BTA ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ನಾವು ಅವರು ಫಾಲೋ ಅಪ್ ಮಾಡೋದ್ಕಿಂತ ಅವರೇ ನಮ್ಗೆ ಫಾಲೋ ಅಪ್ ಮಾಡೋದು ಜಾಸ್ತಿ. ಸರ್ ಟೀಮ್ ಎಲ್ಲ ಅಷ್ಟೇ ಫೋನ್ ಮಾಡ್ತಾರೆ, ಕಾಲ್ ಮಾಡ್ತಿರ್ತಾರೆ, ಹೆಂಗ್ ಮಾಡ್ಬೋದು, ಯಾವ್ದು ಇದಿದೆ, ಯಾವ ತರ ಪ್ರತಿಯೊಂದು ಅವರೇ ಗೈಡೆನ್ಸ್ ಕೊಡ್ತಾರೆ ಸರ್. ಅದ್ರ ಬಗ್ಗೆ ಎರಡ್ ಮಾತಿಲ್ಲ. ನಾವ್ ಅವ್ರು ಹೇಳೋದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ 100% and 200% ಬೆಳಿಬೋದು ಸರ್. ಡೆಫಿನೆಟ್ಲಿ ಬೆಳೀರಿ ಕುಸುಮಾ ಮೇಡಮ್. October 16th ಐ ವಾಂಟ್ ಟು ಗಿವ್ ಯು ಕರೋಡ್ ಚಾಂಪಿಯನ್ ಅವಾರ್ಡ್. ಓಕೆ, ಥ್ಯಾಂಕ್ ಯು ಸರ್. ಐ ವಿಲ್ ಟ್ರೈ. ಐ ನೋ ಯು ಕ್ಯಾನ್ ಡೂ ಇಟ್ ಮೇಡಮ್. ನಿಮ್ಮಲ್ಲಿ ಆ ಛಲ ಇದೆ. ನಿಮ್ ಮಗಳು ಕೂಡ ನಿಮ್ ಜೊತೆ ಜಾಯಿನ್ ಆಗಿದ್ದಾರೆ. ಸೊ ಹಾ ಸರ್. ಇನ್ನು ಇವಾಗ ನಾವು ಇಂಟರ್ವ್ಯೂ ತಗೊಳ್ತಾ ಇರೋದು ಮಾರ್ಚ್ ಬಿಗಿನಿಂಗ್ ಅಲ್ಲಿ ಇದ್ದೀವಿ. ಏಪ್ರಿಲ್, ಮೇ, ಹಾ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 8 ತಿಂಗಳಿದೆ ಇನ್ನು ನಿಮ್ ಕೈಲಿ ಆಲ್ಮೋಸ್ಟ್. ಸೊ ಯು ಕ್ಯಾನ್ ಕ್ರಾಸ್ 1 CR ಟರ್ನ್ ಓವರ್. ಓಕೆ, ಓಕೆ ಸರ್, ಐ ವಿಲ್ ಡೂ. ಗುಡ್. ಸೊ ಒಂದು ಮೂರು ಲೈಕ್ ನಿಮ್ಮ ಸಕ್ಸಸ್ಗೆ ಕಾರಣ ಏನು? ಅಂದ್ರೆ ಆಸ್ ಅ ವುಮೆನ್ ಆಗಿ ನೀವು ಯಶಸ್ಸು ಪಡಿಲಿಕ್ಕೆ, ಈ ವಿಡಿಯೋ ನೋಡ್ತಾ ಇರೋರು ಬಂದು ಯಾವುದೇ ಬಿಸ್ನೆಸ್ ಮಾಡ್ತಾ ಇರೋ ನಿಮ್ ಕಡೆಯಿಂದ ಒಂದು 3 ಸಂದೇಶ ಏನ್ ಕೊಡಕ್ ಇಷ್ಟ ಬೀಳ್ತೀರಾ? ಸರ್, ಯಾವ್ದೇ ಹೆಣ್ಮಕ್ಳಾದ್ರೂ ಅಷ್ಟೇ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ಬೇಕು. ಯಾಕಂದ್ರೆ ಲೈಫ್ ಯಾವಾಗ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ನಾವ್ ಎಂತ ಸ್ಥಿತಿ ಬಂದ್ರು ಫೇಸ್ ಮಾಡಂಗಿರ್ಬೇಕು. ಬಟ್ ನಾನ್ ಹೇಳ್ದೀಗ ನಾವ್ ಒಬ್ರೇ ಅರ್ನಿಂಗ್, ಈಗ ನನ್ ಗಂಡನೇ ದುಡಿಬೇಕು ಅದ್ರಿಂದಾನೇ ಅದೆಲ್ಲ ನಾವ್ ಮೈಂಡ್ ಅಲ್ಲಿ ಇಟ್ಕೊಳ್ಳೇಬಾರ್ದು ಕಾನ್ಸೆಪ್ಟ್. ಒಂದ್ ಫ್ಯಾಮಿಲಿಯಿಂದ ಇಬ್ರು ಇರ್ಬೇಕು. ಮಕ್ಳ ಲೈಫ್ ಈಗ ಏನಾದ್ರು ನಾವೀಗ ಎಲ್ಲಾರು ಬೇರೆಯವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ನೋಡ್ತೀವಿ. ಬಟ್ ಅವರೆಲ್ಲ ಹೆಂಗಿದ್ದಾರೆ ಅನ್ನೋದ್ರಿಂದ ಅದರಿಂದ ಅವ್ರು ಏನೆಲ್ಲ ಎಫರ್ಟ್ ಹಾಕಿರ್ತಾರೆ ಅಲ್ವಾ ಸರ್, ಅದನ್ನ ನಾವ್ ತಗೋಬೇಕು. ನಾವು ಎಫರ್ಟ್ ಹಾಕಿದ್ರೆ ಬೇರೆಯವ್ರ ತರ ಬೆಳಿಬೋದು. ಸುಮ್ನೆ ನಾವು ಎಲ್ಲಾರಂಗೆ ಇರ್ಬೇಕು ಅಂತ ಆಸೆ ಬಿದ್ರೆ ಸಾಲದು. ಅದಕ್ಕೆ ಏನ್ ಬೇಕೋ ಅದನ್ನ ನಾವ್ ಎಫರ್ಟ್ ಹಾಕ್ಬೇಕು ಸರ್. ಮೇನ್ ನಾವ್ ಎಫರ್ಟ್ ಹಾಕೋದಷ್ಟು ಬೆಳಿತೀವಿ, ಅದಂತೂ ನಿಜ. ಒಂದು ಬರೀ ಗಂಡನ ಇನ್ಕಮ್ ಮೇಲೆ ನಿರ್ಧಾರ ಮಾಡ್ಕೊಳ್ಳೋದು ಡಿಪೆಂಡ್. ಎರಡನೇದು ಬರೀ ಆಸೆ ಬೀಳ್ಕೊಳ್ಳೋದು, ಆಸೆ ಜೊತೆಗೆ ನಾವು ಬೆಳೆಯೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಬೇಕು. ಹಾ ಸರ್. ಸೂಪರ್ ಮೇಡಮ್, ವೆರಿ ಹ್ಯಾಪಿ ಫಾರ್ ಯು. ಕಂಗ್ರ್ಯಾಚುಲೇಷನ್. ನೀವು ಕೂಡ ಹಾಗೆ ರೀತಿ ಬೆಳೆದಿದ್ದೀರಾ, ಒಳ್ಳೇದಾಗ್ಲಿ. ಸೊ ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಲೈಕ್ ಸಿಸ್ಟರ್, ಬ್ರದರ್ ಆರ್ ಲೈಕ್ ಎನಿಬಡಿ ವುಮೆನ್ ಎಂಟರ್ಪ್ರಿನರ್ಸ್ ಯಾರಿದ್ದಾರೆ, ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡ್ಲಿ, ವಾಚ್ ಮಾಡ್ಲಿ, ಅವರು ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಪಡೀಲಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಕುಸುಮಾ ಮೇಡಮ್, ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸರ್. ಗುಡ್ ಮಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.